ಹಲೋ, ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ರಾಯಚೂರಲ್ಲಿ ಮತ್ತೊಮ್ಮೆ ಆಕ್ಷನ್ ಬಂದಿದೆ. ಸೊ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ನಾನು ರಾಯಚೂರಲ್ಲಿ ಒಂದು 2-3 ತಿಂಗಳಿಂದ ಬಂದಿತ್ತು. ನಾನು ಆಲ್ರೆಡಿ ಅದ್ರ ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಈಗ ಮತ್ತೊಮ್ಮೆ ರಾಯಚೂರಲ್ಲಿ ಆಕ್ಷನ್ಗೆ ಬಂದಿದೆ. ಸೊ ಆ ಆಕ್ಷನ್ ಡೀಟೇಲ್ಸ್ ಹೆಂಗಿದೆ, ಟರ್ಮ್ಸ್ ಅಂಡ್ ಕಂಡೀಷನ್ ಏನು, ಯಾವುದು ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಕ್ಷನ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ₹500 ಫೀಸು, ₹1,00,000 EMD ಅಮೌಂಟು, ಅಲಾಂಗ್ ವಿತ್ ಆಧಾರ್, ಪ್ಯಾನ್ ಕಾರ್ಡ್ ಮತ್ತು ಇದೊಂದು ಫಾರ್ಮ್ ತುಂಬಬೇಕು. ಇದನ್ನು ಹೇಗೆ ತುಂಬಬೇಕು ಕೂಡ ಹೇಳ್ತೀನಿ. ನಾನು ನಿಮಗೋಸ್ಕರ ಮ್ಯಾಪನ್ನು ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಹೇಗೆ ಓದ್ಕೋಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು ಹೇಳ್ತೀನಿ. ಅದ್ರ ಜೊತೆಗೆ ಸೆಕ್ಟರ್ 2, ಸೆಕ್ಟರ್ 3 ಎರಡೂ ಮ್ಯಾಪ್ಗಳು ಕೂಡ ರೆಡಿ ಇದೆ, ಅದನ್ನು ಹೇಳ್ತೀನಿ. ಗೂಗಲ್ ಮ್ಯಾಪಲ್ಲಿ ಎಕ್ಸಾಕ್ಟ್ಲಿ ರಾಯಚೂರು ಎಲ್ಲಿ ಬರುತ್ತೆ, ಲೇಔಟ್ಗೂ ಮತ್ತು ರಾಯಚೂರು ಸಿಟಿಗೂ ಎಷ್ಟು ದೂರದಲ್ಲಿದೆ. ನಾನು ಆಲ್ರೆಡಿ ಪ್ರೀವಿಯಸ್ಲಿ ಹೇಳಿದ್ದೀನಿ ಯಾವ ಥರ ಲೇಔಟ್ ಕಾಣುತ್ತೆ, ಪೊಟೆನ್ಷಿಯಲ್ ಏನಿದೆ ಅಂತಲೂ ಹೇಳ್ತಾ ಇದ್ದೀನಿ. ಸೊ ಅದರ ಜೊತೆಗೆ KPPಯಲ್ಲಿ ಈ ಎಲ್ಲ ಡಾಕ್ಯುಮೆಂಟ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬೈ ಮಿಸ್ಟೇಕಾಗಿ ಬಂದಿದ್ರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಮುಂದೆ ಬರುವಂತಹ ನಿಮ್ಮ ಊರು ಅಥವಾ ನಿಮ್ಮ ತಾಲೂಕು ಅಥವಾ ನಿಮ್ಮ ಡಿಸ್ಟಿಕಲ್ಲಿ ಬರುವಂತಹ ಗೌರ್ಮೆಂಟ್ ಕಡೆಯಿಂದ ಆಕ್ಷನ್ ಅಥವಾ ನ್ಯೂ ಅಲಾಟ್ಮೆಂಟ್ ಏನೇ ಇದ್ರೂ ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ. ನಿಮಗೇನಾದರೂ ಈ ಆಕ್ಷನ್ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಡಾಕ್ಯುಮೆಂಟೇಶನ್ ಹೆಲ್ಪ್ ಏನಾದರೂ ಬೇಕಂದ್ರೆ ಅಥವಾ ಕನ್ಸಲ್ಟೇಷನ್ ಬೇಕಂದ್ರೆ ಅಥವಾ ಪ್ರೀವಿಯಸ್ ಆಕ್ಷನಲ್ಲಿ ಏನಾಗಿತ್ತು, ಯಾವ ಥರ ಪಾರ್ಟಿಸಿಪೇಟ್ ಮಾಡಬೇಕು, ವಾಟ್ ಇಸ್ ಬೆಸ್ಟ್ ಫಾರ್ ಇನ್ವೆಸ್ಟ್ಮೆಂಟ್, ವಾಟ್ ಇಸ್ ನಾಟ್ ಬೆಸ್ಟ್ ಫಾರ್ ಇನ್ವೆಸ್ಟ್ಮೆಂಟ್, ಏನಾದರೂ ಡೌಟ್ಸ್ ಇದ್ದರೆ ಒಂದು ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ನಿಮ್ಮೆಲ್ಲ ಕ್ವಶನ್ಗಳನ್ನು ವಿಡಿಯೋ ಕೊನೆ ತನಕ ನೋಡಿ ಡೌನ್ಲೋಡ್ ರೆಡಿ ಇಟ್ಕೊಳ್ಳಿ, ಫ್ರೀಯಾಗಿ ಹೇಳ್ಕೊಡ್ತೀನಿ. ಇಲ್ಲ ನೀವು ಪೂರ್ತಿ ಡಾಕ್ಯುಮೆಂಟೇಶನ್ ಮಾಡಿಕೊಡೋದಾಗಲಿ ಅದೆಲ್ಲ ಮಾಹಿತಿ ಬೇಕಂದರೆ ಅದನ್ನು ಕೂಡ ನಾನು ಮಾಡಿಕೊಡ್ತೀನಿ. ಸೊ ತಡ ಮಾಡೋದು ಬೇಡ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟು ನೀವು ಯಾವುದೇ ಆಕ್ಷನ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ KPP ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಜಸ್ಟ್ ಗೂಗಲ್ಲಿಗೆ ಹೋಗ್ಬಿಟ್ಟು ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಂತ ಹಾಕಿದ್ರೆ ಫಸ್ಟ್ ಲಿಂಕ್ ಅದೇ ಬರುತ್ತೆ. ಇದೇ ಅದು ಗೌರ್ಮೆಂಟ್ ವೆಬ್ಸೈಟು. ಅದ್ರ ಕೆಳಗಡೆ ಕೆಲವೊಂದು ತುಂಬ ಜನ ವಿಡಿಯೋ ಮಾಡಿ ಹಾಕಿದ್ದಾರೆ. ನಂದು ಕೂಡ ಈ ಫಸ್ಟ್ ಏನು ರೆಡ್ ಕಲರ್ ನೋಡ್ತಾ ಇದ್ರಲ್ಲ ಈ ವಿಡಿಯೋ ನಂದೇನೆ. ಸೊ ಇದರಲ್ಲಿ ಹೇಗೆ ಬಿಟ್ ಸಬ್ಮಿಟ್ ಮಾಡಬೇಕು ಮತ್ತು ಹೇಗೆ ಲಾಗಿನ್ ID ಕ್ರಿಯೇಟ್ ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ. ಆ ಎರಡೂ ವಿಡಿಯೋಗಳು ಇದೇ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಹಾಕಿದ್ದೀನಿ, ಬಿಟ್ ಸಬ್ಮಿಷನ್. ಅದನ್ನು ಹೋಗ್ಬಿಟ್ಟು ನೋಡಿ. ಸೊ ಅದರಿಂದ ನಿಮಗೆ KPP ಹೇಗೆ ನ್ಯಾವಿಗೇಟ್ ಮಾಡಬೇಕು ಮತ್ತು ಹೇಗೆ ಲಾಗಿನ್ ಮಾಡಬೇಕು ಎಲ್ಲ ಡೀಟೇಲ್ಸ್ ಇದೆ. ನಾನು ನಿಮಗೋಸ್ಕರ ಆಲ್ರೆಡಿ ಲಾಗಿನ್ ಮಾಡಿ ಇಟ್ಟಿದ್ದೀನಿ. ಸೊ ನೀವು ಈ KPP ಆಕ್ಷನ್ ಮ್ಯಾನೇಜ್ಮೆಂಟಿಗೆ ಬಂದರೆ ಓಕೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸರ್ಚ್ ಆಕ್ಷನ್. ಈ ಆಕ್ಷನನ್ನು ಇದೇ ವೆಬ್ಸೈಟಲ್ಲಿ ನೀವು ಲಾಗಿನ್ ID ಕ್ರಿಯೇಟ್ ಮಾಡಿ, ಡಾಕ್ಯುಮೆಂಟ್ ಮಾಡಿ, ಪೇಮೆಂಟ್ ಮಾಡಿ, ಇದೇ ಆಕ್ಷನಲ್ಲಿ ಇದೇ ವೆಬ್ಸೈಟಲ್ಲಿ ಆಕ್ಷನ್ ಕೂಡ ಲೈವ್ ಮಾಡಬೇಕಾಗುತ್ತೆ. ಆನ್ಲೈನೇ ಇರುತ್ತೆ, ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ಯಾವುದಾದ್ರೂ ಅಲ್ಲಿ ಮಾಡ್ಬೋದು. ಸೊ ಈ ಲೈವಲ್ಲಿ ಬಂದರೆ ನೀವು ಪಾರ್ಟಿಸಿಪೇಟ್ ಮಾಡಿದ ದಿವಸ ಆ ಸೈಟ್ ಇಲ್ಲಿ ಬಂದಿರುತ್ತೆ. ಸೊ ಬಟ್ ನಾವೀಗ ಫಸ್ಟ್ ಟೈಮ್ ಆಗಿರೋದ್ರಿಂದ ಸರ್ಚ್ ಆಕ್ಷನ್ಗೆ ಹೋಗೋಣ. ಸ್ಟೇಟಸನ್ನು ಪಬ್ಲಿಷ್ಡ್ ಇಟ್ಬಿಟ್ಟು ಇಲ್ಲಿ KIADB ಹೊಡೆದ್ರೆ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಬರುತ್ತೆ. ಸರ್ಚ್ ಮಾಡಿದ್ರೆ ಇಲ್ಲಿ ನೋಡಿ, ಪೇಜ್ 2, ಪೇಜ್ 3, ಪೇಜ್ 15 ಅಂದರೆ ಕ್ಲೋಸ್ ಟು 500+ ಸೈಟ್ಗಳು. ಸೈಟ್ ಅಷ್ಟೇ ಅಲ್ಲ, ಇಲ್ಲಿ ನೋಡಿ, ಅತ್ಯಾಧುನಿಕ ಸೌಕರ್ಯ, ಶಾಂತಿಯುತ ವಾತಾವರಣ, ಒತ್ತಡವಿಲ್ಲದ ಜೀವನಕ್ಕಾಗಿ ರಾಯಚೂರು ವಸತಿ ನಿವೇಶನ ಈ ಹರಾಜು ನಗರಕ್ಕೆ ಸಮೀಪ. ನನಗನ್ಸಿದ ಮಟ್ಟಿಗೆ 5 ಕಿಲೋಮೀಟರ್ ದೂರದಲ್ಲಿದೆ. ಇದು ರಾಯಚೂರು KIDB ವಸತಿ ಬಡಾವಣೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸೆಕ್ಟರ್ 2 ಮತ್ತು ಸೆಕ್ಟರ್ 3 ಅಲ್ಲಿ ಇದು ಆಕ್ಷನ್ನು ಕಾಂಬಿನೇಷನ್ ಆಫ್ LIG, MIG, HIG 240 ಮತ್ತು 215 ಅಪ್ರಾಕ್ಸಿಮೇಟ್ಲಿ ಕ್ಲೋಸ್ ಟು 455 ಸೈಟ್ಸ್ಗಳು ಆಕ್ಷನ್ಗೆ ಬಂದಿದೆ. ಡಿಫ್ರೆಂಟ್ ಫೇಸಿಂಗ್ ಡಿಫ್ರೆಂಟ್ ಇರುತ್ತೆ. ಲೈವ್ ಹರಾಜು ಸ್ಟಾರ್ಟ್ ಆಗೋದು ದಿನಾಂಕ 28ನೇ ಅಂದ್ರೆ 3 ದಿವಸ ಇದೆ ಬ್ಯಾಕ್ ಟು ಬ್ಯಾಕು. ಸೊ ಇದೇ ಲೇಔಟಲ್ಲಿ ನಿಮಗೆ LIG ಮನೆಗಳು ಕೂಡ ಇದೆ. ಸೊ ಇಲ್ಲಿ ಪ್ರೈಸಸ್ ಹೇಳ್ಬಿಡ್ತೀನಿ ನೋಡಿ, ನಾನು ನಿಮಗೆ ತೋರಿಸ್ತೀನಿ. LIG ಬಂದ್ಬಿಟ್ಟು 7 lakh ಇಂದ ಸ್ಟಾರ್ಟ್ ಆಗುತ್ತೆ. MIG ಬಂದ್ಬಿಟ್ಟು 30-40 LIG, 30-50 MIG, 9.5 lakh ಏನೋ ಇದೆ. HIG ಬಂದ್ಬಿಟ್ಟು 18 lakhs ಪರ್ ಸೈಟ್. ಸೊ ಈ ಥರ ಸ್ಟಾರ್ಟ್ ಆಗುತ್ತೆ. ನೀವು ಅದನ್ನು ಡಿವೈಡೆಡ್ ಬೈ 2400 ಎಲ್ಲ ಮಾಡಿದ್ರೆ ಲೆಸ್ ದೆನ್ ₹1,000 ಇನ್ನೂ ಕಮ್ಮಿನೇ ಇದೆ. ಓಕೆ, ಸೊ ಆ ಥರ ಸೈಟು. ಮನೆಗಳು ಬಂದ್ಬಿಟ್ಟು LIGಯಲ್ಲಿ ಮಾತ್ರ ಇದೆ. 42 ಹೌಸಸ್ ಆರ್ ಸ್ಟಿಲ್ ಎಟ್ ಟು ಅಲೋಕೇಟ್. ತುಂಬ ಹಳೆ ಲೇಔಟು, ಮೋಸ್ಟ್ಲಿ 5 ವರ್ಷ, 6 ವರ್ಷ, 7 ವರ್ಷ, 8 ವರ್ಷ ಆಗಿರ್ಬೋದು. ವಿಡಿಯೋ ನೋಡಿ, ನಿಮಗೆ ಅಲ್ಲೇನಾದ್ರು ಹತ್ತದವ್ರಿದ್ರೆ ಹೋಗಿ, ಯಾರಾದರೂ ಹೋದರೆ ವಿಡಿಯೋ ಮಾಡಿದ್ರೆ ನನಗೆ ವಿಡಿಯೋ ಕೂಡ ಶೇರ್ ಮಾಡಿ ನನ್ನ ನಂಬರ್ಗೆ. ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ, ಡಿಸ್ಕ್ರಿಪ್ಷನಲ್ಲಿ ನಮ್ಮದು ವಾಟ್ಸಪ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ.
ಸಿಮಿಲರ್ ಅಪ್ಡೇಟಿಗೆ. ಎಲ್ಲ ವಿಡಿಯೋ ನೋಡಿದ್ರೆ ಏನೋ ಸಣ್ಣ ಪುಟ್ಟ ಡೌಟ್ ಇದ್ದರೆ ಇಲ್ಲಿ ನೋಡಿ, ಜನಾರ್ದನ್ ನಾಯಕ್ ನಂಬರ್ ಎಲ್ಲ ಇದೆ, ಗೋವಿಂದ್ ನಾಯಕ್. ಇದನ್ನ ನಾನು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಇದನ್ನ ವಿಜಯ್ ಕುಮಾರ್ ಅವರಿದ್ದಾರೆ, ಹಾಜಿ ಅವರಿದ್ದಾರೆ, ಅವ್ರಿಗೆಲ್ಲ ಫೋನ್ ಮಾಡಿ ತಿಳ್ಕೊಬೋದು. ಕೊನೆಯ ದಿನಾಂಕ ಬಂದ್ಬಿಟ್ಟು 25 ಜೂನ್. ಓಕೆ, ಸೊ ಎಲ್ಲ ಡೆವಲಪ್ಡ್, ಪ್ರವೇಶ ದ್ವಾರ, ಪ್ರಮುಖ ಸಂಪರ್ಕ, ಹೆದ್ದಾರಿಗೆ ಅಟ್ಯಾಚ್ ಆಗಿದೆ, ಬಿಗ್ಗರ್ ರೋಡ್ಸು, 30 ಫೀಟ್ 40 ಫೀಟ್ 60 ಫೀಟ್ ರೋಡು, ಏರ್ಪೋರ್ಟಿಗೆ ಕೂಡ ಹತ್ತಿರದಲ್ಲಿದೆ, ಗೇಟೆಡ್ ಕಮ್ಯುನಿಟಿ ಆಗಿರುತ್ತೆ, ಮನೆಗಳು ಆಲ್ರೆಡಿ ರೆಡಿನೂ ಇದೆ. ಈ ಥರ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಸೊ ನಾನು KPPಯಲ್ಲಿ ಹೋಗಿದ್ದೆ. ಸೊ KPPಯಲ್ಲಿ ನೀವೇನು ಮಾಡಬೇಕು ಅಂತಂದರೆ, ನಾನು ನಿಮಗೆ ಯಾವುದಾದ್ರೂ ಕ್ರಾಸ್ ಚೆಕ್ ಮಾಡಿ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಪೇಜಲ್ಲಿ ಸೆಕ್ಟರ್ 3ಯಲ್ಲಿ HIG ಇದೆ, 399 ಸೈಟ್ ನಂಬರು. ಸೊ ಇದನ್ನು ನೀವು ಈ ಮೋರ್ ಡೀಟೇಲ್ಸ್ ಹೋದರೆ, ಓಕೆ, ಸೊ ಇಲ್ಲಿ ನೀವು ವ್ಯೂ ಡೀಟೇಲ್ಸ್ ಹೋದರೆ, ಓಕೆ, ಇಲ್ಲಿ ಎಲ್ಲ ನೋಡ್ಬೋದು. 18 ಲಕ್ಷ ಇದು HIG ಅಂತ ಹೇಳಿದ್ನಲ್ವಾ, ಸ್ಟಾರ್ಟ್ ಆಗೋದು 18 ಲಕ್ಷ. ಅಸಿಸ್ಟೆಂಟ್ ಕಮಿಷನರ್ ಇಂಜಿನಿಯರ್ ನಂಬರ್ ಇದೆ, ನೋಟ್ ಡೌನ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ರೂ ಫೋನ್ ಮಾಡಿ. ಆಫ್ಟರ್ ವಾಚಿಂಗ್ ಫುಲ್ ವಿಡಿಯೋ, ಸಣ್ಣ ಪುಟ್ಟ ಡೌಟ್ ಇದೆ ನನಗೆ ಕಮೆಂಟ್ ಮಾಡಿ, ನಾನೇ ಆನ್ಸರ್ ಮಾಡಿಬಿಡ್ತೀನಿ. ನೀವು ಅಲ್ಲೇನಾದ್ರೂ ವಿಸಿಟ್ ಮಾಡೋಂಗಿದ್ರೆ, ಇನ್ ಡೆಪ್ತ್ ಡಿಸ್ಕಷನ್ ನೋಡೋಂಗಿದ್ರೆ ಅವ್ರಿಗೆ ಮಾತ್ರ ಫೋನ್ ಮಾಡಿ. ಸೊ 500 ರೂಪೀಸ್ ಫೀಸು, 1 lakh ರೂಪೀಸ್ EMD, ಅಂದರೆ ಒಂದು ಸೈಟ್ ಪರ್ಮಿಷನ್ಗೆ 1 ಲಕ್ಷ ಬೇಕಾಗುತ್ತೆ. ಪಾರ್ಟಿಸಿಪೇಷನ್ಗೆ 25 ಲಾಸ್ಟ್ ಡೇಟು ಅವರೇ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಇದರಲ್ಲೇನೆ. ಸೊ ಅದು ಕೂಡ ನಿಮಗೆ ಗಮನದಲ್ಲಿರಲಿ. ಸೊ ಅದಕ್ಕೆ ಸಂಬಂಧಪಟ್ಟಿದ್ದ ಸೆಕ್ಟರ್ 2 ಮ್ಯಾಪನ್ನು ಕೂಡ ಹಾಕಿದ್ದಾರೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಡೀಟೇಲ್ಸ್ನು ಕೂಡ ಹಾಕಿದ್ದಾರೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಕಂಡೀಷನ್ಸು ಕೂಡ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಅದನ್ನು ನಿಮಗೋಸ್ಕರ ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿದ್ದೀನಿ, ನಾನು ನಿಮಗೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು KPPಯಲ್ಲಿ ನೀವು ಬ್ಯಾಕ್ ಬಂದರೆ, ಈಗ ನಾವು MIG ನೋಡಿ, HIG ನೋಡಿದ್ವಾ. ಸೊ ನಿಮಗೆ ಬೇರೆ ಏನಾದರೂ ಬೇರೆದೊಂದು ಸೈಟ್, ಒಂದು ಸೈಟ್ ಕೊನೆಯ ಪೇಜ್ಗೆ ಹೋಗ್ತೀನಿ. ಇಲ್ಲಿ ನೋಡಿ LIG ಇದೆ, ಇದು ಸೆಕ್ಟರ್ 2 ಅಲ್ಲಿದೆ. ಈಗ ಮತ್ತೆ ಮೋರ್ ಡೀಟೇಲ್ಸ್ಗೆ ಹೋಗಿ ನಾವು ವ್ಯೂ ಡೀಟೇಲ್ಸ್ಗೆ ಹೋದರೆ ಪ್ರೈಸ್ 7 ಲಕ್ಷ ನಾನು ಹೇಳ್ದಂಗೆ. ಸೊ ಈ ಥರ ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಸೆಕ್ಟರ್ ಮ್ಯಾಪ್ ಎಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ಈಗ ವೆರಿ ಇಂಪಾರ್ಟೆಂಟು, ನೀವು ಡೌನ್ಲೋಡನ್ನು ಇಲ್ಲೂ ಕೂಡ ಮಾಡ್ಬೋದು. ಈ ಎರಡನೇ ಬಟನ್ನಲ್ಲಿ ಏನಿದೆಯಲ್ಲ, ಎರಡನೇದು ಇದು ವ್ಯೂ ಡೀಟೇಲ್ಸು, ಇದು ಡೌನ್ಲೋಡ್ ಡೀಟೇಲ್ಸು. ಓಕೆ, ಥರ್ಡ್ ಒನ್ ಇಸ್ ಪಾರ್ಟಿಸಿಪೇಷನ್. ಇಲ್ಲಿ ಪಾರ್ಟಿಸಿಪೇಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫೈನಲಿ ನೀವು ಇದು LIG ಸೆಕ್ಟರ್ 2 ಅಲ್ಲಿ 950 ಸೆಲೆಕ್ಟ್ ಮಾಡಿ, ಇದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಒಳಗಡೆ ಹೋಗಬೇಕು. ಸೊ ಇಲ್ಲಿ ನೋಡಿ, ನೀವು ಒಳಗಡೆ ಆಕ್ಷನ್ ಫೀ ಇದನ್ನ ಕ್ಲಿಕ್ ಮಾಡಿ, ಫೀಯನ್ನು ಪೇಮೆಂಟ್ ಮಾಡಿ. ಓಕೆ, ನಿಮ್ಗೆ ಈ ಥರ ಇರುತ್ತೆ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, RTGS ಏನಾದರೂ ಮಾಡಿ. EMD ಪೇಮೆಂಟ್ ಬಂದುಬಿಟ್ಟು 1 ಲಕ್ಷ. ಅಗೇನ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಯಾವುದಾದ್ರೂ ಯೂಸ್ ಮಾಡಿ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡಿ. ಇಟ್ ವಿಲ್ ಬಿ ಗುಡ್. ಸೊ ಜನರಲ್ ಕಂಡೀಷನ್ಗೆ ಹೋದರೆ ಒಂದೇ ಒಂದು ಕಂಡೀಷನ್ ಇದೆ, ಅದೇನಿರಲ್ಲ. ಜಸ್ಟ್ ಕ್ಲಿಕ್ ಮಾಡಿ, ವಾಪಸ್ ಮತ್ತೆ ಬನ್ನಿ. ಸೊ ಇಲ್ಲಿ ನೋಡಿ, ಈ 5 ಟಾಪಿಕಲ್ಲಿ ಫೀಸ್ ಪೇ ಮಾಡಿದ್ಮೇಲೆ ಗ್ರೀನ್ ಆಗುತ್ತೆ, EMD ಪೇ ಮಾಡಿದ್ಮೇಲೆ ಮತ್ತೆ ಗ್ರೀನ್ ಆಗುತ್ತೆ. ಕಂಡೀಷನ್ ನಾನು ಆಲ್ರೆಡಿ ಗ್ರೀನ್ ಮಾಡಿದ್ದೀನಿ. ಇದು ಎಕ್ಸಾಂಪಲ್ ಅಷ್ಟೇ. ಡಾಕ್ಯುಮೆಂಟ್ ಒಳಗಡೆ ಹೋದರೆ ಸಿಂಪಲ್. ಆಧಾರ್ ಕಾರ್ಡಿಗೆ ಆಧಾರ್ ಕೊಡಿ, ಒಂದೇದು. ಪ್ಯಾನ್ ಕಾರ್ಡಿಗೆ ಪ್ಯಾನ್ ಕಾರ್ಡ್ ಫೋಟೋ ಅಥವಾ PDF ಮಾಡಿ ಡೌನ್ಲೋಡ್ ಮಾಡಿ. ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ, ಇದನ್ನು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿದೆ ನೋಡಿ, ಇದು ಅಪ್ಲಿಕೇಶನ್ ಫಾರ್ಮು. ಇದನ್ನು ಫಿಲ್ ಮಾಡಿಬಿಟ್ಟು ನೀವು ಅದು ಲೋಡ್ ಮಾಡಬೇಕು. ಸೊ ಅದರ ಜೊತೆಗೆ ಕೊನೆಗೆ ಅದರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದರೆ ಏನು ಮಾಡಿ ಅಂತಂದರೆ, ಇದನ್ನೇ ಡೌನ್ಲೋಡ್ ಮಾಡಿ, ಇದನ್ನೇ ಲೋಡ್ ಮಾಡಿಬಿಡಿ. ಸೊ ಇಲ್ಲಿ ಅವ್ರಿಗೆ ಮೊಬೈಲ್ ನಂಬರು, ಇಮೇಲ್ ID ಬೇಕಾಗಿರುತ್ತೆ, ಅಡ್ರೆಸ್ಸು. ಇದನ್ನು ಫಿಲ್ ಮಾಡಬೇಕಾದ್ರೆ ಜಾಗ ಚಿಕ್ಕದಾಗಿದೆ, ಬಟ್ ನೀಟಾಗಿ ಎಲ್ಲ ಇನ್ಫಾರ್ಮೇಷನ್ ನೀಟಾಗಿ ಬರೆದ್ಬಿಟ್ಟು ಇದನ್ನು ಫಿಲ್ ಮಾಡಿ. ಇನ್ ಕೇಸ್ ಜಾಗ ಚಿಕ್ಕಾಗಿಲ್ಲ, ಬಾಕ್ಸ್ ಎಲ್ಲ ಚಿಕ್ಕದಿದೆ ಸರ್ ಅಂದರೆ ಪಕ್ಕದಲ್ಲಿ ನಿಮ್ಮ ಹೆಸರು ಉದ್ದ ಪಕ್ಕದಲ್ಲಿ ಹೋದ್ರೂ ಪರವಾಗಿಲ್ಲ, ಬಟ್ ಸಮೋ ಮ್ಯಾನೇಜ್ ಮಾಡಿ ಫಿಲ್ ಮಾಡಿ. ಸೊ ಅದಾದಮೇಲೆ ಇದನ್ನು ನೀವು ಸೇವ್ ಅಂಡ್ ಸಬ್ಮಿಟ್ ಮಾಡಿದ್ರೆ ಇದು ಕೂಡ ಗ್ರೀನ್ ಆಗುತ್ತೆ. ಕೊನೆಯದಾಗಿ ಡಿಕ್ಲರೇಷನ್, ಒಂದು ನಿಕ್ ನೇಮ್ ಅಂತ ಹಾಕಿಬಿಟ್ಟು ಅಗ್ರಿ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಎಲ್ಲ ಗ್ರೀನ್ ಆಗಿಬಿಟ್ಟಿದ್ರೆ ನೀವು ಬಿಡ್ ಸಬ್ಮಿಟ್ ಮಾಡಿಬಿಡೋದು. ಅದನ್ನು ಮಾಡಿದ್ಮೇಲೆ ಆಕ್ಷನ್ ಮ್ಯಾನೇಜ್ಮೆಂಟಲ್ಲಿ ಬಂದುಬಿಟ್ಟು ಮೈ ಆಕ್ಷನ್ ಪಾರ್ಟಿಸಿಪೇಷನ್ ಬನ್ನಿ. ಇಲ್ಲಿ ನೋಡಿ, ಇನ್ನೂ ಇದಕ್ಕೆ 18 ದಿವಸ ಟೈಮ್ ಇದೆ. ನಾನು ಈಗ ಜಸ್ಟ್ ಸೆಕ್ಟರ್ 2 ಏನು ಪಾರ್ಟಿಸಿಪೇಟ್ ಮಾಡಿದೆಲ್ಲ ಡೆಮೋ, ಇದು ಎಡಿಟಲ್ಲಿ ಇರುತ್ತೆ. ಎಲ್ಲ ಗ್ರೀನ್ ಆದರೆ ಈ ಥರ ನಿಮಗೆ ಬಿಡ್ ಸಬ್ಮಿಟೆಡ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಗಮನ ಇರಲಿ. ನಾನು ಧಾರವಾಡದಲ್ಲಿ ಮಾಡಿದಾಗ ನೋಡಿ, ಬಿಡ್ ಸಬ್ಮಿಟ್ ಮಾಡಿ ಪಾರ್ಟಿಸಿಪೇಟ್ ಮಾಡಿದೆ. ಇನ್ನೆಲ್ಲ ನಂದಿದೆಯಲ್ಲ, ಇದು ನಿಮಗೋಸ್ಕರ ಎಡಿಟ್ ಮಾಡಿ ತೋರಿಸಿರುವಂಥದ್ದು ವಿಡಿಯೋ. ಸೊ ಇದು ಕಂಪ್ಲೀಟ್ KPP ವಿಚಾರ ಆಯಿತು. ಸೊ ಅದರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ, ನಾನು ಹೇಳ್ದಂಗೆ. ಸೊ ಲೆಟ್ಸ್ ಗೋ ಟು ಕಂಡೀಷನ್ಸ್. ನಾವು ಸಿಂಪಲ್ ಕಂಡೀಷನ್ ತುಂಬ ಇದೆ, ನಾನು ನಿಮಗೆ ಏನು ಇಂಪಾರ್ಟೆಂಟ್ ಅದನ್ನು ಮಾತ್ರ ಹೇಳ್ತೀನಿ. ಸೊ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಿದ್ದೀನಿ, ಕಾರ್ಡ್ ಬಗ್ಗೆ ಹೇಳಿದ್ದೀನಿ, ಮೈನರ್ ಮೇಜರ್. EMD 1 ಲಕ್ಷ ಅದನ್ನು ಆಲ್ರೆಡಿ ಕವರ್ ಮಾಡಿದ್ದೀನಿ. ಲೀಗಲ್ ಅವರೆಲ್ಲ ಹೇಳ್ತಾ ಇದ್ದಾರೆ. ಎಸ್, ಇನ್ ಕೇಸ್ ನೀವು ಸಕ್ಸಸ್ ಆದರೆ ಡಿಮ್ಯಾಂಡ್ ಲೆಟರ್, ಅವ್ರು ಹೇಳೋದೇನೆಂದರೆ, ನೀವು ಪಾರ್ಟಿಸಿಪೇಟ್ ಮಾಡಿ ಸಕ್ಸಸ್ ಆದರೆ ಡಿಮ್ಯಾಂಡ್ ಲೆಟರ್ ವಿಲ್ ಬಿ ಸೆಂಡ್ ಟು ಯು ಬೈ ಇಮೇಲ್ ಆರ್ ಲೆಟರ್. ಅಂದರೆ ಸಕ್ಸಸ್ ಆದಮೇಲೆ
ಅವ್ರು ಹೇಳೋದು ವಿತಿನ್ 3 ಡೇಸಲ್ಲಿ ಪೇಮೆಂಟ್ ಮಾಡಿ ಅಂತ ಹೇಳಿ. ಬಟ್ ಪೇಮೆಂಟ್ ಮಾಡೋಕ್ಕಿಂತ ಮೊದಲು ನಿಮಗೆ ಲೆಟರ್ ಬರಬೇಕು. ಆ ಲೆಟರ್ ನಿಮಗೆ ಇಮೇಲ್ ಐ ಡಿ ಥ್ರೂ ಆದ್ರೂ ಬರುತ್ತೆ, ಇಲ್ಲಾಂದ್ರೆ ಮನೆಗಾದ್ರೂ ಕಳಿಸ್ಕೊಡ್ತಾರೆ. ಸೊ ಹಾಗಾಗಿ ನೀವು ಈ ಇನ್ಫಾರ್ಮೇಶನ್ ಬರಿಬೇಕಾದ್ರೆ ನೀಟಾಗಿ ಬರೀರಿ ಅಂತ ಅವ್ರು ಹೇಳ್ತಾ ಇರೋದು. ಸೊ ಸಕ್ಸಸ್ಫುಲ್ ಬಿಡ್ಡರ್ ಇಮೇಲ್ ವಿಲ್ ಬಿ ಸೆಂಡ್ 25% ಆಫ್ಟರ್ ಡಿಡಕ್ಟಿಂಗ್ 1 lakh ಅಮೌಂಟ್. ಸೊ ಸಕ್ಸಸ್ ಆದರೆ 25%, ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು 30-40 ಸೈಟು 9-10 ಲಕ್ಷ ತೊಗೊಂಡ್ರಿ ಅಂತ ಅನ್ಕೊಳ್ಳೋಣ. ಸೊ ನೀವು 25% ಅಂದ್ರೆ 2.5 ಲಕ್ಷ ಕೊಡಬೇಕು. 2.5 ಲಕ್ಷದಲ್ಲಿ 1 ಲಕ್ಷ EMD ನ ಕಟ್ ಮಾಡಿಬಿಟ್ಟು ಇನ್ನು 1.5 ಲಕ್ಷ ತುಂಬಬೇಕಾಗುತ್ತೆ ವಿತಿನ್ 3 ಡೇಸಲ್ಲಿ. ಲೆಟರ್ ಬಂದ ಮೇಲೆ, ಫಿಸಿಕಲ್ ಲೆಟರ್ ಆರ್ ಅನ್ ಇಮೇಲ್. ಸೊ ವಿನ್ ಆದ್ಮೇಲೆ ನೀವು ಅದ್ರ ಮೇಲೆ ಗಮನ ಇಟ್ಟು ವೇಟ್ ಮಾಡ್ತಿರ್ಬೇಕು. ಸೊ ರಿಮೈನಿಂಗ್ 75% ಅವ್ರು ನಿಮಗೆ ಮನೆಗೆ ಅಲಾಟ್ಮೆಂಟ್ ಲೆಟರ್ ಕಳಿಸ್ತಾರೆ, ಅದು 25% ಪೇಮೆಂಟ್ ಆದಮೇಲೆ. ಸೊ ಆ ಅಮೌಂಟನ್ನು ಕೂಡ ನೀವು ಈ ಬ್ಯಾಂಕ್ ಅಕೌಂಟಿಗೆ ಕೊಡಬೇಕು. ಸೇವ್ ಮಾಡಿ ಇಟ್ಕೊಳ್ಳಿ. ಅವ್ರು ಕಳಿಸೋ ಲೆಟರು ಇಮೇಲಲ್ಲೂ ಕೂಡ ಇದೇ ಇರುತ್ತೆ, ಕ್ರಾಸ್ ಚೆಕ್ ಮಾಡಿಟ್ಕೊಳ್ಳಿ ಅಷ್ಟೇ. ಸೊ ಆಮೇಲೆ EMD ಅಮೌಂಟ್, ಓಕೆ, ಯಾರು ಬಿಡ್ಡನ್ನು ಪಾರ್ಟಿಸಿಪೇಟ್ ಮಾಡಿ ಸಕ್ಸಸ್ ಆಗಲ್ಲ, ಸೈಟ್ ಸಿಗಲ್ಲ, ಅವ್ರಿಗೆ EMD ಅಮೌಂಟ್ ವಿತಿನ್ ಮಂತಲ್ಲಿ ನಿಮಗೆ ರಿಫಂಡ್ ಆಗುತ್ತೆ. ಸೊ 25% ಟೋಟಲ್ 72 ಬಿಡ್ಡರ್. ಹಾ, ಇನ್ ಕೇಸ್ ನೀವು ಸಕ್ಸಸ್ಫುಲ್ ಬಿಡ್ಡರ್ ಆಗಿ ನಿಮ್ಮ ಮನೆಗೆ ಲೆಟರ್ ಬಂತು ಅಥವಾ ಇಮೇಲ್ ಮಾಡಿದ್ರು ಅಂತ ಅನ್ಕೊಳ್ಳೋಣ. ಸೊ ಅದು ವಿತಿನ್ 3 ಡೇಸಲ್ಲಿ ನೀವು ಕೊಡಲಿಲ್ಲ ಅಂದ್ರೆ ನಿಮ್ದು 1 lakh ಡಮರ್. ಓಕೆ, ಅದನ್ನು ಹೇಳ್ತಾ ಇದ್ದಾರೆ. ಸೊ 75% ಪೇಮೆಂಟ್ ಮಾಡಲಿಕ್ಕೂ ನಿಮ್ಗೆ 2 ತಿಂಗಳು ಟೈಮ್ ಇರುತ್ತೆ, ಲೆಟರ್ ಬಂದ ಮೇಲೆ, ಅಲಾಟ್ಮೆಂಟ್ ಲೆಟರ್ ಬಂದ ಮೇಲೆ, ನಾಟ್ ಕನ್ಫರ್ಮೇಷನ್ ಲೆಟರ್. ಸೊ ಅದಾದ್ಮೇಲೆ ಇದು ವೆರಿ ಇಂಪಾರ್ಟೆಂಟ್. ವೈಲ್ ಪಾರ್ಟಿಸಿಪೇಟಿಂಗ್ ಇನ್ ಆಕ್ಷನ್, ಇನ್ ಕೇಸ್ ಆಫ್ ಇಫ್ there is only one bidder, the bid amount should exceed the fixed base price of housing tenantment by minimum by 5%. ಈಗ LIGಗೆ ಏನೋ ಪಾರ್ಟಿಸಿಪೇಟ್ ಮಾಡಿದ್ದೀರಾ, 7 ಲಕ್ಷ ಪ್ರೈಸ್ ಇದೆ, ಯಾರು ಬರಲೇ ಇಲ್ಲ ಇನ್ನೊಂದು ಬಿಡ್ಡರ್ ಅಂತಂದ್ರೆ, ಮೈ ರೆಕಮೆಂಡೇಶನ್ 7 ಲಕ್ಷಕ್ಕೆ 5% ಅಂದರೆ ಅಪ್ರಾಕ್ಸಿಮೇಟ್ಲಿ 35,000. ಅದನ್ನ 35,000 ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಡಿ. ಸೊ ಅವಾಗ ನಿಮಗೆ ಅದನ್ನ ಯಾರು ಸೆಕೆಂಡ್ ಬಿಡ್ಡರ್ ಇಲ್ಲ ಅಂದ್ರೂ ನಿಮಗೆ ಅಸೈನ್ ಮಾಡೋ ಚಾನ್ಸಸ್ ತುಂಬ ಇದೆ. ವೆರಿ ವೆರಿ ಗುಡ್. 2 ಪಾರ್ಟಿಸಿಪೇಷನ್ ಇರಲೇಬೇಕಂತೇನಿಲ್ಲ. ಸೊ ಈಗಿರೋದ್ರಿಂದ ನೀವು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ತೀರಾ ಅದು ಇಂಪಾರ್ಟೆಂಟು. 7 ಲಕ್ಷ ಇರೋದು ಸುಮ್ಮನೆ ಮಲ್ಟಿಪಲ್ ಹತ್ರ ಇರೋದೆಲ್ಲ ಹಾಕಿ, ಈಸ್ಟ್ ನಾರ್ತು ಒಳ್ಳೊಳ್ಳೆ ಸೈಟ್ ಹಾಕಿ 10 ಲಕ್ಷ 11 ಲಕ್ಷ ಕೊಡೋಕಿನ ಸ್ವಲ್ಪ ಹಿಂದಿನ ರೋಡು ಸ್ಮಾರ್ಟಾಗಿ ಪ್ಲಾನಿಂಗ್ ಮಾಡಿ ಹೋದರೆ ನಿಮಗೆ 7.5 ಲಕ್ಷದೊಳಗಡೆ ಸೈಟ್ ಸಿಗೋದು ಎಲ್ಲ ಪೊಟೆನ್ಷಿಯಲ್ ಇದೆ. ಪ್ಲಾನ್ ಮಾಡಿ. ಸೊ ವೆಬ್ಸೈಟಿಗೆ ಹೋಗಿ ಅಂತ ಹೇಳಿದರೆ ಇದನ್ನು ಆಲ್ರೆಡಿ ಕವರ್ ಮಾಡಿದ್ದೀನಿ. ಈ ಫಾರ್ಮಲ್ಲೂ ನೋಡಿ ಆ ಥರದ್ದೇನು ಡಿಫ್ರೆಂಟ್ ಆಂಗಲ್, ಹೆಸರು ನಿಮ್ಮ ತಂದೆ ಹೆಸರು ನಿಮ್ಮ ಗಂಡನ ಹೆಸರು, ನಾನು ಈ ಬಡಾವಣೆ ಅಂದರೆ KIDB ರಾಯಚೂರು ಬಡಾವಣೆ, ಸ್ವತ್ತಿನ ನಂಬರ್ ಯಾವ ಸೈಟ್ ಹಾಕ್ತಾ ಇದ್ದಾರೆ ಅದನ್ನು ಬರೀರಿ. ಸೊ KIDB ಆಪ್ಷನ್ 24-26 ಅಂತ ಹೇಳಿದರೆ ಅದು KIDB ಅಂತನೂ ಇನ್ನೊಂದ್ಸಲ ಫಿಲ್ ಮಾಡಿ. ಅಳತೆಗಳೆಲ್ಲ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಬ್ಲಾಂಕ್ ಬಿಡಿ, ಇಟ್ಸ್ ಫೈನ್. ಕನ್ನಡಲ್ಲಾದರೂ ಬರೀರಿ, ಇಂಗ್ಲೀಷಲ್ಲಾದರೂ ಬರೀರಿ. ಸೊ ಇಮೇಲ್ ID ನೀಟಾಗಿ ಬರೀರಿ, ಮೊಬೈಲ್ ನಂಬರ್ ನೀಟಾಗಿ ಬರೀರಿ, ಆಲ್ಟರ್ನೇಟಿವ್ ನಂಬರು ಕೂಡ ಕೊಡಿ, ಆಧಾರ್ ಪ್ಯಾನ್ ಕಾರ್ಡ್ ಹಾಕಿ, ಪ್ರೆಸೆಂಟ್ ಅಡ್ರೆಸ್ ಹಾಕಿ. ನೀವು ಆಧಾರ್ ಕಾರ್ಡ್ ಅಡ್ರೆಸ್ ಹಾಕಿರಿ ಕಮ್ಯುನಿಕೇಷನ್ ಅಲ್ಲಿಗೆ ಹೋಗುತ್ತೆ, ಇಲ್ಲ ನೀವು ಲೋಕಲ್ ಅಡ್ರೆಸ್ ಬೇರೆ ಇದ್ದರೆ ಆಧಾರ್ಗೆ ಅದನ್ನು ಹಾಕಿದ್ರೆ ನಿಮ್ಮ ಕಮ್ಯುನಿಕೇಷನ್ ಅಲ್ಲಿಗೆ ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಅಡ್ರೆಸ್ ಹಾಕಿ. ಪರ್ಮನೆಂಟ್ ಬೇಕಾದ್ರೆ ನೀವು ಆಧಾರ್ ಹಾಕಿ, 2 ಸೇಮ್ ಇದ್ರೆ 2 ಸೇಮ್ ಅಂತ ಬರೀರಿ. ಜಾಗ ಸ್ವಲ್ಪ ಕಮ್ಮಿ ಇದೆ, ಕೆಳಗಡೆ ಯೂಸ್ ಮಾಡಿಬಿಟ್ಟು ಬರೀರಿ. ಬ್ಯಾಂಕ್ ಡೀಟೇಲ್ಸ್ ಕೂಡ ರಿಫಂಡ್ಗೆ ಅಂತ ಕೇಳಿದ್ದಾರೆ, ನಿಮ್ದು ಯಾವುದು ಆಕ್ಟಿವ್ ಬ್ಯಾಂಕ್ ಡೀಟೇಲ್ಸ್ ಇದೆ ಅದನ್ನು ಕೂಡ ಬರೀರಿ. ಸೊ ಇಲ್ಲ ನಿಮ್ಗೆ ಇಲ್ಲಿ ಬರೀಲಿಕ್ಕೆ ಆಗಲಿಲ್ಲ ಅಂದರೆ ಬೇಕಾದ್ರೆ ಒಂದು ವೈಟ್ ಪೇಪರ್, ಎಕ್ಸ್ಟ್ರಾ ಪೇಪರಲ್ಲಿ ಕೂಡ ಈ ಎಲ್ಲ ಡೀಟೇಲ್ಸ್ನ ಬರೆದು ಬಿಟ್ಟು ನೀವು ನಾನು ಅಲ್ಲಿ ಅದರ್ ಡೀಟೇಲ್ಸ್ ಅಂತ ಏನಿತ್ತು ಅಲ್ಲಿ ಕೂಡ ಅದನ್ನು ಲೋಡ್ ಮಾಡ್ಬೋದು. ಅಂದರೆ ಆಧಾರ್ ಪ್ಯಾನ್ ಕಾರ್ಡ್ ಫಾರ್ಮ್, ಫೋರ್ತ್ ಒನ್ನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದ್ದಾಗ ನಾನು ಇದನ್ನೇ ಲೋಡ್ ಮಾಡಿ ಅಂತ ಹೇಳಿದೆ. ನೀವು ಸಪ್ರೇಟ್ ಬೇಕಾದ್ರೆ A4 ಶೀಟಲ್ಲಿ ಡೀಟೇಲ್ಸ್ ಬರೆದು ಅದನ್ನು ಕೂಡ ಲೋಡ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಜಾಯಿಂಟ್ ಹೋಗೋಂಗಿದ್ರೆ, ಅಣ್ಣ ತಮ್ಮಗಳು, ತಂದೆ ಮಕ್ಕಳು, ತಾಯಿ ತಂಗಿ, ನೀವೇನಾದರೂ ಜಾಯಿಂಟ್ ಹೋಗೋಂಗಿದ್ರೆ ಅವ್ರ ಡೀಟೇಲ್ಸ್ನ ಇದರಲ್ಲಿ ಮೆನ್ಷನ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇನ್ನೆಲ್ಲ ಬೇಸಿಕ್ ಡೀಟೇಲ್ಸು. ಓಕೆ, ಸೊ ನಾನು ನಿಮಗೋಸ್ಕರ ಮ್ಯಾಪನ್ನು ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಇದರಲ್ಲಿ ಅವರು ಕ್ಲಿಯರಾಗಿ ಹೇಳಿದ್ದಾರೆ. ಓಕೆ, ಏನಂತ ಅಂತಂದರೆ, ಇಫ್ ಯು ಸಿ ದಿಸ್ ಗ್ರೀನ್ ಕಲರ್ ವೆಕೆಂಟು, ರೆಡ್ ಈಸ್ ಆಲ್ರೆಡಿ ಅಲಾಟೆಡ್ ಅಂತೇಳಿ. ಸೊ ವೈಟ್ ಕಲರ್ ಎಲ್ಲ ಏನಿರಲ್ಲ ಈಗ ನಿಮಗೆ. ಸೊ ಇಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಗ್ರೀನು ಮತ್ತು ರೆಡ್ ಮಾತ್ರ. ಸೊ ಇಲ್ಲಿ ನೋಡಿ 24 ಡಬಲ್ ರೋಡಲ್ಲಿ ರೆಡ್ ಇದೆ, 204, 205 ಇಲ್ಲಿ ನೋಡಿ, ಇಲ್ಲಿ ಗ್ರೀನ್ ಇದೆ. ಓಕೆ, ಸೊ ಇವೆಲ್ಲ ಅಲಾಟ್ಮೆಂಟಿಗೆ ಇರುವಂಥದ್ದು. 9 ಮೀಟರ್ ರೋಡ್ ಅಂದರೆ 30 ಫೀಟ್ ರೋಡು, 12 ಮೀಟರ್ ರೋಡ್ ಅಂದರೆ 40 ಫೀಟ್ ರೋಡು. ಇಲ್ಲಿ ಮೇಲ್ಗಡೆ ಬಂದರೆ 24 ಮೀಟರ್ ರೋಡ್ ಅಂದರೆ 80 ಫೀಟ್ ರೋಡ್. ಎರಡು ಕಡೆ 12x12 ಆ ಥರ ಇರುತ್ತೆ. ಸೊ ಇದು ಜಂಕ್ಷನ್, ಇದು ಗೂಗಲ್ ಮ್ಯಾಪಲ್ಲಿ ತೋರಿಸ್ತೀನಿ. ಇಲ್ಲೇನು ರೆಡ್ ಎಲ್ಲ ಬಂದಿದೆಯಲ್ಲ, ಇದು ಹೋದ ಸಲನೂ ಬಂದಿತ್ತು, ಇವೆಲ್ಲ ಆಕ್ಷನ್ಗೆ ಆಗಿದೆ. ಸೊ
195 ಈ ಸಲ ಇದೆ. ನನಗನ್ಸಿದ ಮಟ್ಟಿಗೆ 195 ಯಾರು ಬರಲ್ಲ. ದೇ ಕನ್ಸಿಡರ್ ದಿಸ್ ಆಸ್ ಅನ್ ರೋಡ್ ಹಿಟ್ ಪ್ರಾಪರ್ಟಿ ಅಂತೇಳಿ. ಬಟ್ ನನ್ನ ಪ್ರಕಾರ ನಿಮ್ಗೆ ಅವೆಲ್ಲ ಇಂಪಾರ್ಟೆಂಟ್ ಏನಿಲ್ಲ. ಅಂದ್ರೆ ಯು ಕ್ಯಾನ್ ಬೈ ದಿಸ್ ಬಿಕಾಸ್ ಇಟ್ಸ್ ಅನ್ ಈಸ್ಟ್ ಫೇಸಿಂಗ್ ಸೈಟ್ ನಂಬರ್. ಇದು ಕೂಡ ಅದೇ ಕಾರಣದಿಂದನೇ ಹೋಗಿರಲ್ಲ 99%, ಬಿಕಾಸ್ ನಾನು ಈ ಥರ ತುಂಬ ನೋಡ್ತಾ ಇದ್ದೀನಿ. ಇನ್ನೂ ತುಂಬ ಇದೆ. ಸ್ವಲ್ಪ ಹಿಂದೆ ಮುಂದೆ ಹೋದರೆ ನಿಮಗೆ ಈ ಈ ಈ ಈ ಡಬಲ್ ರೋಡ್ಗೂ ಇಲ್ಲಿಗೂ ಒಂದು 100 ಮೀಟರ್ ದೂರದಲ್ಲಿರುತ್ತೆ. ಇನ್ನೊಂದು 100 ಮೀಟರ್ ಹೋದರೆ ನಿಮ್ಗೆ ಇಲ್ಲಿ ತುಂಬ ಆಪ್ಷನ್ ಇದೆ ನೋಡಿ. ಇವನ್ನೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ಈ ಥರ ನೀವು ನೋಡ್ಕೋಬೇಕು. ಸೊ ಇದರಲ್ಲಿ ಕೆಲವೊಂದು ಮನೆಗಳು ಕೂಡ ಇದೆ, ಅದನ್ನು ಕೂಡ ಹೈಲೈಟ್ ಮಾಡ್ತೀನಿ. ಇದು ಸೆಕ್ಟರ್ 3 ಬಂದ್ಬಿಟ್ಟು ಇಲ್ಲಿ ಕೂಡ ಹೈಲೈಟ್ ಮಾಡಿದ್ದಾರೆ. ಓಕೆ, ಲಾಸ್ಟ್ ಟೈಮು ಈ ಕಡೆ ಮೇನ್ ರೋಡಲ್ಲೆಲ್ಲ ಇತ್ತು, ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಈ ಥರ. ಸೊ ಇದನ್ನು ನೀವು ಜಸ್ಟ್ ಗೂಗಲ್ ಮ್ಯಾಪಲ್ಲಿ ರಾಯಚೂರ್ಗೆ ಏನಾದರೂ ಹೋದರೆ, ಓಕೆ, ಸೊ ತುಂಬ ದೊಡ್ಡದೇನಿಲ್ಲ. ಇಫ್ ಯು ಸಿ ದಿಸ್, ಈ ರಾಯಚೂರು ಬಸ್ ಸ್ಟ್ಯಾಂಡಿಂದ ಹಿಡಿದು ನಾನು ನಿಮಗೆ ಒಂದು ಸ್ವಲ್ಪ ಮ್ಯಾಪ್ ಥರ ಹಾಕಿ ತೋರಿಸ್ತೀನಿ ಎಲ್ಲ ಎಕ್ಸಾಕ್ಟ್ಲಿ ಬರುತ್ತೆ ಅಂತೇಳಿ. ಇಲ್ಲಿ ಇಟ್ಟಿದ್ದೀನಿ ನೋಡಿ, KIDB ರಾಯಚೂರ್ ಹೌಸಿಂಗ್ ಬೋರ್ಡ್ ಲೇಔಟ್ ಅಂತೇಳಿ. ಸೊ ನೀವು ಇದನ್ನ ಜಸ್ಟ್ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕಂದ್ರೆ ಸಿಂಪಲ್. ಸೊ ರಾಯಚೂರ್ ಇರೋದೇ ಅಪ್ರಾಕ್ಸಿಮೇಟ್ಲಿ ಇಷ್ಟು. ಯು ಕ್ಯಾನ್ ಸಿ ದಿಸ್ ಇಸ್ ಬಿಗ್ಗೆಸ್ಟ್ ಒನ್. ಓಕೆ, ಇದು ಈ ಕಡೆ ಬೆಂಗಳೂರು ರೋಡು, ಈ ಕಡೆ ಗುಲ್ಬರ್ಗ ರೋಡು. ಓಕೆ, ಈ ರಾಯಚೂರಿನ ಒಂದು 5 ಕಿಲೋಮೀಟರ್ ಹೋದ್ರೆ ನಿಮ್ಗೆ ಇಲ್ಲಿ ಸಿಗೋದೇ ಇಂಡಸ್ಟ್ರಿಯಲ್ ಏರಿಯಾ. ನಾನು ನಿಮಗೆ ಜಸ್ಟ್ ಝೂಮ್ ಮಾಡಿ ಹೇಳ್ತೀನಿ ನೋಡಿ. ಸಿಟಿ ಮಾರ್ಕೆಟ್ APMC ದಾಟಿ ರಾಯಚೂರ್ ವಾದಿ ರೋಡು, ರಾಯಚೂರ್ ನ್ಯೂ ಡಿಸ್ಟ್ರಿಕ್ಟ್ ಕೋರ್ಟನ್ನು ದಾಟಬೇಕು ಒಂದು ಅರ್ಧ ಕಿಲೋಮೀಟರ್ ಆದಮೇಲೆ. ಯು ವಿಲ್ ಸಿ ಲಿಟ್ಲ್ ಮೂರ್ ಲೆಫ್ಟ್ ಸೈಡು ಕೂಡ ಪ್ಲಾಂಟೇಶನ್ ಎಲ್ಲ ಇದೆ, ಇಂಡಸ್ಟ್ರಿಯಲ್ ಏರಿಯಾ ಇದೆ. ರೈಟು ಕೂಡ ಇಂಡಸ್ಟ್ರಿಯಲ್ ಏರಿಯಾ ಇದೆ. ರಿಮ್ಸ್ ಗೌರ್ಮೆಂಟ್ ಹಾಸ್ಪಿಟಲ್ ರಾಯಚೂರ್, ಈ ರಿಮ್ಸ್ ಇಲ್ಲಿದೆ. ಅದನ್ನು ದಾಟಿ ನಿಮಗೆ ಇನ್ನೊಂಚೂರು ಮುಂದೆ ಹೋದರೆ ವೆಜಿಟೇಬಲ್ಸ್ ಮಾರ್ಕೆಟ್ ದಾಟ್ಬಿಟ್ಟು ಇನ್ನೊಂಚೂರು ಮುಂದೆ ಹೋಗಬೇಕು. ಶಿಲ್ಪಾ ಮೆಡಿಕೇರ್, ಎಸ್, ಇನ್ನೊಂಚೂರು ಮುಂದೆ ಹೋದರೆ ನಿಮಗೆ ಬೈಪಾಸ್ ಸಿಗುತ್ತೆ. ಈ ಬೈಪಾಸ್ ಬಂದ್ಬಿಟ್ಟು ರಾಯಚೂರು ಬೈಪಾಸ್. ಇದು ಇಲ್ಲಿ SNL ಕಾಲೇಜ್ ರೋಡ್ ಇದೆ. ಇಲ್ಲಿ ರೈಡ್ ತೊಗೊಂಡ್ರೆ ನಿಮಗೆ ಇಲ್ಲಿ ಸಿಗೋದೆ ಮೇನ್ ಎಂಟ್ರೆನ್ಸು. ಇದು ಕೂಡ KIDB ಎಂಟ್ರೆನ್ಸು. ಓಕೆ, SLN ಕಾಲೇಜ್ ರೋಡಲ್ಲಿದೆ. ಸ್ವಲ್ಪ ಮಿನಿಮೈಸ್ ಮಾಡಿ, ಇಲ್ಲ ಇನ್ನೊಂಚೂರು ಮುಂದೆ ಹೋದರೆ ಓಕೆ ನಿಮ್ಗೆ ಇಲ್ಲೂ ಕೂಡ ಈ ಬಸವೇಶ್ವರ ಟೆಂಪಲ್ ಎರಮರಸ್ ಇದೆಯಲ್ಲ, ಇದು ಕೂಡ ರಾಯಚೂರು ಮೇನ್ ಎಂಟ್ರಿ. ಸೊ ಇಫ್ ಯು ಸಿ ದಿಸ್, ಇದ್ರ ಒಳಗಡೆ ಕೂಡ ಎರಡೂ ಕಡೆಯಿಂದನೇ ಎಂಟ್ರಿ ಮಾಡ್ಕೋಬಹುದು. ನಾನು ನಿಮಗೆ ಲೈವ್ ಇಮೇಜನ್ನು ತೋರಿಸ್ತಾ ಇದ್ದೀನಿ ಯಾವ ಥರ ಲೇಔಟ್ ಇದೆ ಅಂತೇಳಿ. ಓಕೆ, ಈಸಿಲಿ ಯು ಕ್ಯಾನ್ ಸಿ ದಿಸ್. ಅಂದರೆ ಯಾವುದೇ ಜಾಸ್ತಿ ಮನೆಗಳು ಬಂದಿಲ್ಲ ಆಸ್ ಆಫ್ ಟುಡೇ, ಬಟ್ ಹಾಗಂತ ಹೇಳಿ ಜನಗಳು ಇಲ್ಲ ಅಂತೇನಿಲ್ಲ. ಅಲ್ಲಿ ಜನಗಳಿದ್ದಾರೆ, ಮೂವ್ಮೆಂಟ್ ಇದೆ. ಇಫ್ ಯು ಸಿ ಬೈಕ್ಸ್ ಎಲ್ಲ ಇಲ್ಲಿ ನೋಡಿದ್ರೆ, ಇಲ್ಲೊಂದು ಕಾಳದೇವಿ ದೇವಸ್ಥಾನ ಇದೆ, ಎರಮರಸ್. ಇಲ್ಲಿ ವಾಟರ್ ಟ್ಯಾಂಕ್ ಫ್ಲೋನು ಕೂಡ ಇದೆ. ಓಕೆ, ನಾನು ಇನ್ನೂ ಇನ್ ಡೆಪ್ತ್ ಒಳಗಡೆ ಹೋಗ್ತಾ ಇದ್ದೀನಿ. ನಾನು ನಿಮಗೆ ಮೇನ್ ರಾಯಚೂರ್ ಇಲ್ಲಿ ನೋಡಿ, ಇದೊಂದು ಮೇನ್ ಜಂಕ್ಷನ್. ಇದು ಎರಡೂ ಕಡೆಯಿಂದ ಬಂದ್ರು. ಸೊ ಇಲ್ಲಿ ಆಲ್ರೆಡಿ ನಿಮಗೆ KIDB ಆಫೀಸ್ ಇದೆ, ನೀವು ಅಲ್ಲೂ ಹೋಗಿ ಅವ್ರನ್ನ ಮೀಟ್ ಮಾಡ್ಬೋದು. ತುಂಬ ದೊಡ್ಡ ಜಂಕ್ಷನ್ನು. ಓಕೆ, ಇದು ವಾಟರ್ದು ಫ್ಲೋ ಇದೆ. ಒಂದು ಎಂಟ್ರಿ ಇಲ್ಲಿಂದ ಆಗುತ್ತೆ, ಒಂದು ಎಂಟ್ರಿ ಈ ಕಡೆಯಿಂದ ಆಗುತ್ತೆ. ಸೊ ಮನೆಗಳೆಲ್ಲ ಇರೋದು ನಿಮಗೆ ಈ ರೋಡಲ್ಲಿ. ನಿಮಗೆ ಇನ್ನೊಂದು ಜಂಕ್ಷನ್ ತೋರಿಸ್ತೀನಿ. ಆ ಜಂಕ್ಷನ್ ನೋಡಿದ್ರೆ ನಿಮಗೆ ನಾನು ಅದು ಸೆಕ್ಟರ್ 2 ಸೆಕ್ಟರ್ 3ಗೆ ಏನು ಇದನ್ನು ಹೇಳಿದೆ ಅಲ್ವಾ ನೋಡಿ, ಪೀಪಲ್ ಆರ್ ದೇರ್. ಐ ಮೀನ್ ಕೆಲವೊಂದು ಮನೆಗಳು ಅಲ್ಲಿ ಬಾಡಿಗೆ ಕೂಡ ಹೋದಂಗಿದೆ. ಈಸಿಲಿ ನಾವು ಅದನ್ನು ಐಡೆಂಟಿಫೈ ಮಾಡ್ಬೋದು. ಯಾಕಂದರೆ ಈ ಗೂಗಲ್ ಇಮೇಜ್ ಕ್ಯಾಪ್ಚರ್ ಮಾಡಬೇಕಾದ್ರೆ ನಮಗೆ ಈಸಿಲಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನಿದೆ ಏನೇನಿಲ್ಲ ಅಂಥೇಳಿ. ಓಕೆ, ಸೊ ಇಲ್ಲೊಂದು ಬೋರ್ಡ್ ಕೂಡ ಇದೆ ನೋಡಿ, ಯಾವುದೋ ಸ್ಕೂಲ್ ಇದೆ ಇಲ್ಲಿ. ಸೊ ನೀವು ಇದನ್ನು ಈ ಥರನೂ ಅಬ್ಸರ್ವ್ ಮಾಡ್ಬೋದು. ಇನ್ನೂ ಸೆಂಟರ್ ಬೇಕು ಅಂತಂದರೆ ನೀವು ಇದು ಸೆಕ್ಟರ್ 2 ಮತ್ತು ಸೆಕ್ಟರ್ 3ಗೆ ಇದು ಜಂಕ್ಷನ್ನು. ತುಂಬ ಜಾಲಿ ಬೆಳ್ಕೊಂಡ್ಬಿಟ್ಟಿದೆ. ಬಟ್ ಇವತ್ತೆಲ್ಲ ನಾಳೆ ಪೊಟೆನ್ಷಿಯಲ್ ಈ ರೇಟಿಗೆ 1000 ಲೆಸ್ ದೆನ್ 1000 rupees ಪರ್ ಸ್ಕ್ವೇರ್ ಫೀಟು ಅಥವಾ ಒಂದು 30-40 8 ಲಕ್ಷದ ಒಳಗಡೆ ಸಿಗುತ್ತೆ, ಚೆನ್ನಾಗಿ ಪ್ಲಾನ್ ಮಾಡಿದೆ ಅಂದರೆ. ರಾಯಚೂರು ಬಸ್ ಸ್ಟ್ಯಾಂಡಿಗೆ 5 ಕಿಲೋಮೀಟರ್ ದೂರದಲ್ಲಿ ಒಂದು ಒಳ್ಳೆ ಗೌರ್ಮೆಂಟ್ ಲೇಔಟು, ಒಳ್ಳೆ ದೊಡ್ಡ ರೋಡ್ಗಳು, ಒಳ್ಳೆ CA ಸೈಟ್. ಇಲ್ಲಿ ನೋಡಿ ಕೆಲವೊಂದು ಇಲ್ಲೆಲ್ಲ CA ಸೈಟ್ ಇರುತ್ತೆ, ಅಂದರೆ ಸಿವಿಕ್ ಕಮ್ಯುನಿಟಿ ಸೈಟ್ಗಳು ಅಂತ ಹೇಳ್ತಾರೆ. ಸಿವಿಕ್ ಕಮ್ಯುನಿಟಿ ಸೈಟ್ಗಳು ಪ್ರಾಬಬ್ಲಿ 3000 ಅಡಿ, 4000 ಅಡಿ, 10,000 ಅಡಿ, ಅರ್ಧ ಎಕರೆ, 1/4 ಎಕರೆ, 1 ಎಕರೆ ಇರುತ್ತೆ. ಅವನ್ನೆಲ್ಲ ಇವತ್ತೆಲ್ಲ ನಾಳೆ ಅವರು ಡಿಪಾರ್ಟ್ಮೆಂಟ್ ಗೌರ್ಮೆಂಟಿಗೆ ಕೊಡಬೇಕು. ಅಂದರೆ ಒಂದು ಕಲ್ಯಾಣ ಮಂಟಪ, ಒಂದು ಪೊಲೀಸ್ ಸ್ಟೇಷನ್, ಒಂದು ಸ್ಕೂಲು, ಒಂದು ಕಾಲೇಜು, ನರ್ಸರಿ, ಅಂದರೆ ಏನೇನು ಸಿವಿಕ್ ಕಮ್ಯುನಿಟೀಸ್ ಬೇಕಲ್ಲ ಅವನ್ನೆಲ್ಲ ಅವ್ರಿಗೇನೆ ಕೊಡಬೇಕು. ಅವ್ರು ಇಟ್ಕೊಳಕ್ಕಾಗಲ್ಲ. ಅವೆಲ್ಲ ಕೊಟ್ಟಾಗ ನಾಳೆ ಜನಗಳು
ಜನಸಂದಣಿ ಜಾಸ್ತಿ ಆದಂಗೆ ಅವೆಲ್ಲ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಗಮನದಲ್ಲಿರಲಿ. ಸೊ ತುಂಬ ಒಳ್ಳೆ ಲೇಔಟು. ಐ ಥಿಂಕ್ ಐ ಕವರ್ಡ್ ಎವ್ರಿಥಿಂಗ್. KPPಯಲ್ಲಿ ಹೇಗೆ ಹೋಗಬೇಕು ಎಲ್ಲ ಕವರ್ ಮಾಡಿದ್ದೀನಿ. ಓಕೆ, KPP ಹೇಗೆ ನ್ಯಾವಿಗೇಟ್, ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ. ಲೊಕೇಶನ್ನ ಕವರ್ ಮಾಡಿದ್ದೀನಿ, ಸೆಕ್ಟರ್ ಮ್ಯಾಪ್ಗಳ್ನ ತೋರಿಸಿದ್ದೀನಿ. ಮನೆಗಳು ನಂಬರ್ಸ್ನ ನೀಟಾಗಿ ಚೆಕ್ ಮಾಡಿ ಅದರಲ್ಲಿ ಕ್ರಾಸ್ ಚೆಕ್ ಮಾಡಿ ಹೋಗಿ. ಫಾರ್ಮ್ ಹೇಗೆ ತುಂಬಬೇಕಂತ ಹೇಳಿದ್ದೀನಿ. ಕಂಡೀಷನಲ್ಲಿ ಇಂಪಾರ್ಟೆಂಟ್ ಕಂಡೀಷನ್ ಕೂಡ ಕವರ್ ಮಾಡಿದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಎನಿ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಏನಾದರೂ ಹೆಲ್ಪ್ ಬೇಕಂದರೆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ವಾಟ್ಸಪ್ ಮಾಡಿ, ವೆಲ್ ಐಲ್ ಹೆಲ್ಪ್ ಯು. ಥ್ಯಾಂಕ್ ಯು, ಬಾಯ್.